ಇದು ಅಮೆಝಾನ್ ಅಲ್ಲಿ ನಿಮಗೆ 55,000 ಸೇಲ್ ಆಗ್ತಾ ಇದೆ ಸರ್. ಸರ್ ನಾನು ಬರೀ 15,000 ಕೊಡ್ತಾ ಇದ್ದೀನಿ ಸರ್. ಸರ್ ಸುಮ್ಮನಿರಿ ಸರ್. ಸರ್ ನಿಜ ಹೇಳಿ ಸರ್, 8,000 ಸರ್ ಇದು? ಸರ್ 100% 8,000 ಕೊಡ್ತೀನಿ ಸರ್. 9,500. 9,500. MRP ಎಷ್ಟಿದೆ ಸರ್? ಸರ್ MRP 39,000 ಇದೆ ಸರ್. 39,000. ಆನ್ಲೈನಲ್ಲಿ ಚೆಕ್ ಮಾಡಿ ಸರ್ ಎಷ್ಟಿದೆ. 35,000 ಇದೆ MRP. ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ಮನೆ ಅಂತಂದ್ರೆ ಫರ್ನಿಚರ್ ಇರಬೇಕು. ಫರ್ನಿಚರಲ್ಲೂ ಅದು ಬ್ರ್ಯಾಂಡೆಡ್ ಆಗಿದ್ರೆ ಎಷ್ಟು ಖುಷಿ ಅಲ್ವಾ ರೀ? ಸುಮ್ಮನೆ ರೀ, ಬ್ರ್ಯಾಂಡೆಡ್ ಫರ್ನಿಚರ್ಸ್ ನಾವೆಲ್ಲಿ ಹೋಗೋಣ, ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ. ಬ್ರ್ಯಾಂಡೆಡ್ ಫರ್ನಿಚರ್ಸ್ ನಿಮಗೆ ಅಪ್ ಟು 70% 80% ಡಿಸ್ಕೌಂಟಲ್ಲಿ ನಿಮಗೆ ಕೊಡ್ತಿದ್ದಾರೆ. ಆಶ್ಚರ್ಯ ಆಗ್ತಿದ್ಯಾ? ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ಲು ನೋಡಿ. ನಿಮಗೆ ಅನ್ಬಾಕ್ಸಿಂಗ್ ಫರ್ನಿಚರ್ಸ್ ಅಂದರೆ ಬ್ರ್ಯಾಂಡೆಡ್ ಫರ್ನಿಚರ್ಸು ಅಂದರೆ ಅರ್ಬನ್ ಲ್ಯಾಡರ್ ಆಗ್ಬೋದು, ಪೆಪ್ಪರ್ ಫ್ರೈ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಆ ಫರ್ನಿಚರ್ಸ್ಗಳನ್ನ ನಿಮಗೆ 70% 80% ಡಿಸ್ಕೌಂಟಲ್ಲಿ ನಿಮಗೆ ಕೊಡ್ತಾರೆ. ಕುತೂಹಲ ಮೂಡ್ತಿದೆ ಅಲ್ವಾ? ಬನ್ನಿ, ಈ ವಿಡಿಯೋದಲ್ಲಿ ಇಂಚಿಂಚು ಹೇಳ್ತೀನಿ, ಎಲ್ಲಿ ಹೇಗೆ ಮತ್ತು ಎಷ್ಟೆಷ್ಟು ರೇಟ್ ಇದೆ ಅಂತ ತೋರಿಸ್ಕೊಡ್ತೀನಿ. ಇನ್ನೇನು ತಡ, ವಿಡಿಯೋಗೆ ಹೋಗೋಣವಾ? ನಡೀರಿ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ಏನ್ ಸರ್ ಹೊಸದೆಲ್ಲ ಬಂದಿದೆ ಅನ್ಸುತ್ತೆ? ಹೌದು ಸರ್, ಎಲ್ಲ ಸೀಸಮ್ ಸಾಲಿಡ್ ಬಂದಿದೆ ಸರ್. ಓಕೆ, ಹೌದಾ ಸರ್? ಓಕೆ, ನಮ್ಮ ವೀಕ್ಷಕರು ತುಂಬಾ ಕಾಯ್ತಾ ಇದ್ದಾರೆ. ಲಾಸ್ಟ್ ಒಂದು ಬೇರೆ ಕಡೆ ಮಾಡಿದ್ವಿ, ತುಂಬಾ ಹ್ಯಾಪಿ ಇದ್ದಾರೆ. ಫರ್ನಿಚರ್ಸ್ ನ ಇನ್ನ ಬೇರೆ ವಿಡಿಯೋಸ್ಗಳು ಮಾಡಿ ಅಂತಂದಾಗ ನನಗೆ ನೀವು ಸಿಕ್ಕಿದ್ರಿ. ನನಗೊಂದು ಖುಷಿ ಆಯ್ತು ಸರ್. ಅಂದ್ರೆ ನೀವು ಫೋನಲ್ಲೇ ಹೇಳಿದ್ರಿ, ನಾವು ತುಂಬಾ ಒಳ್ಳೆ ಕ್ವಾಲಿಟಿ ಫರ್ನಿಚರ್ಸ್ನ ಸೆಲೆಕ್ಟ್ ಮಾಡಿ ತಗೊಳ್ತೀವಿ. ಅಂದ್ರೆ ಹೇಗೆಂದ್ರೆ ನಾವು ಹೇಗೆಂದ್ರೆ ಆಗಿ ತಗೊಳ್ಳಲ್ಲ, ನಮ್ಮ ಪರ್ಟಿಕ್ಯುಲರಿ ನಾವು ಕಸ್ಟಮರ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತಾನೆ ಸೆಲೆಕ್ಟ್ ಮಾಡಿ ತಗೊಳ್ತೀವಿ ಅಂತ ಹೇಳಿದ್ರಿ. ಅದು ನಂಗೊಂದು ಖುಷಿ ಆಯಿತು. ಆಮೇಲೆ ಕಸ್ಟಮರ್ಸ್ ಕೊಡೋಕೆ ಮುಂಚೆ ಫುಲ್ಲು 100% QC ಚೆಕ್ ಆಗಿರುತ್ತೆ, ಕ್ವಾಲಿಟಿ ಚೆಕ್ ಮಾಡ್ತೀವಿ ಅಂತಲೂ ಹೇಳಿದ್ರಿ. ಅದು ನಂಗೆ ಖುಷಿ ಆಯಿತು. ಮತ್ತು ಅಪ್ ಟು ನೀವು ಎಷ್ಟು % ಅಂತ ನಾನು ಹೇಳೋದು ಬೇಡ, ಆಡಿಯನ್ಸ್ಗೆ ನೀವೇ ಹೇಳಿ ಸರ್. ಸರ್ ಲೈಕ್ ಮಿನಿಮಮ್ 70 to 80% ಆನ್ MRP ಡಿಸ್ಕೌಂಟ್ ಸರ್. ಏನು ಸರ್? 70 to 80%. ಎಷ್ಟು ಸರ್? 70 to 80. ಕೇಳಿಸ್ಕೊಡಿ, ನಾನು ನಿಮಗೆ ಬಿಗಿನಿಂಗು ಹೇಳಿದೆ, ನೀವು ನಂಬಲಿಲ್ಲ ಅಲ್ವಾ? ಅವ್ರ ಬಾಯಲ್ಲೇ ಬಂತ 70 to 80%. ಈಗ ಏನಂತಂದರೆ ಒಂದು 100 ರೂಪೀಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ? ಬರೀ 30 ರೂಪಾಯಿಗೆ ಸಿಗುತ್ತೆ. ಇನ್ನೊಂಚೂರು ಇದು ಮಾಡಿದ್ರೆ 20 ರೂಪಾಯಿಗೆ ಸಿಗುತ್ತೆ. ಯಾಕೆ ಬಿಡ್ತೀರಾ? ನಾನು ನಿಮ್ಗೆ ಅಡ್ರೆಸ್ಸು ಮತ್ತು ಗೂಗಲ್ ಲೊಕೇಶನ್ನು, ಫೋನ್ ನಂಬರ್ ಎಲ್ಲ ಪಿನ್ ಮಾಡಿರ್ತೀನಿ. ಬೇಗ ಬನ್ನಿ, ಏನೇನಿದೆ ಅಂತ ನೋಡೋಣ. ಸರ್ ಹೇಳಿ ಸರ್, ಯಾವುದರಿಂದ ನೀವು ಸ್ಟಾರ್ಟ್ ಮಾಡ್ತೀರಿ? ಸರ್ ನಾವು ಕ್ಯಾಟಗರಿ ವೈಸ್ ಹೋಗ್ತೀವಿ ಸರ್. ಬೆಡ್ರೂಮ್, ಲಿವಿಂಗ್ ರೂಮ್, ಸ್ಟಡಿ ಅಂಡ್ ಕಿಚನ್. 4 ಟೈಪ್ಸ್ ಇರುತ್ತೆ ಸರ್ ಮನೆಯಲ್ಲಿ. ಹೌದಾ? 4 ಕವರ್ ಮಾಡ್ತೀವಿ ಸರ್. 4 ಕವರ್ ಮಾಡ್ತೀರಿ? ಎಸ್ ಸರ್. ಓಕೆ, ಇವಾಗ ನಾವು ಕಾಟಿಂದಾನೆ ಶುರು ಮಾಡೋಣ. ಎಸ್ ಸರ್. ಬೆಡ್ರೂಮ್ ಇಂದ. ಬೆಡ್ರೂಮ್ ಅಲ್ಲಿ ಏನ್ ಬೇಕು? ಬೆಡ್ಸ್ ಬೇಕು, ಒಂದು ಡ್ರೆಸ್ಸಿಂಗ್ ಯೂನಿಟ್ ಬೇಕು, ಅಂಡ್ ಬೆಡ್ ಸೆಟ್ ಟೇಬಲ್ ಬೇಕು. ಅದೆಲ್ಲ ತೋರಿಸ್ತೀನಿ ಸರ್ ನಿಮಗೆ. ಸರಿ, ತೋರಿಸಿ ಸರ್. ಸರ್ ನಡೀರಿ ಸರ್, ತೋರಿಸಿ. ನಮ್ಮ ಆಡಿಯನ್ಸು ಕಾಯ್ತಾ ಇದ್ದಾರೆ. ಎಸ್ ಸರ್. ಸರ್ ಇದು ಕಿಂಗ್ ಸೈಜ್ ಬೆಡ್ ಸರ್. ಇದು ಕಿಂಗ್ ಸೈಜ್. ಇದು ಸಾಲಿಡ್ ವುಡ್ ಸರ್. ಶೀಶಮ್ ವುಡ್ ಬೆಡ್. ಇದು ನೋಡಿ ಕ್ವಾಲಿಟಿ ಆ ಥರ ಇದೆ. ಶೀಶಮ್ ವುಡ್, ಕಿಂಗ್ ಸೈಜ್ ಅಂದ್ರೆ 6.5 ಅಡಿ 6 ಅಡಿ. ಎಸ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಸೂಪರ್ ಆಗಿದೆ ಸರ್. ಅಂದ್ರೆ ಒಂದು ಕ್ಲಾಸಿ ಲುಕ್ ಇದೆ. ಎಸ್ ಸರ್. ಅಂದ್ರೆ ಹೇಗೆಂದ್ರೆ ನೋಡಿ ಎಷ್ಟು ಕ್ಲಾಸಿ ಲುಕ್ ಇದೆ. ಇದು ಯಾವ ಬ್ರ್ಯಾಂಡ್ ಸರ್ ಇದು? ಸರ್ ಇದು ಬಂದು ಅಮೆಝಾನ್ ಬ್ರ್ಯಾಂಡ್ ಸರ್. ಅಮೆಝಾನ್ ಬ್ರ್ಯಾಂಡ್. ಅಮೆಝಾನ್. ಇದು ಅಮೆಝಾನ್ ಅಲ್ಲಿ ನಿಮಗೆ 55,000 ಸೇಲ್ ಆಗ್ತಾ ಇದೆ ಸರ್. 55,000. ಓಕೆ ಓಕೆ ಸರ್. ನಾನು ಬರೀ 15,000 ಕೊಡ್ತಾ ಇದ್ದೀನಿ ಸರ್. ಸರ್ ಸುಮ್ಮನಿರಿ ಸರ್. 55,000 ಇಲ್ಲಿ, 15,000 ಇಲ್ಲಿ. ಖಂಡಿತ ಕೊಡ್ತೀರಾ ಸರ್? 100% ಕೊಡ್ತೀನಿ ಸರ್. ಅಲ್ಲ, ಆಮೇಲೆ ನಮ್ಗೆ ಏನಂತಂದ್ರೆ ವಿಡಿಯೋ ನೋಡ್ಕೊಂಡ್ ಬಂದ್ವಿ, ಆಮೇಲೆ ಕೊಡ್ಲಿಲ್ಲ, ಇದೆಲ್ಲ ಹೇಳ್ಬಾರ್ದು ಸರ್. 100% ಸರ್. ನಾನು ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ನಂಬರ್ ನಮ್ಮ ಹತ್ರ ಇರುತ್ತೆ. ಲೈಕ್ ಕಂಪ್ಲೇಂಟ್ ಏನಾದ್ರು ಬಂದಿದೆ ಅಂತ ನೀವು ಡೈರೆಕ್ಟ್ ಕಾಲ್ ಮಾಡಿ. ನೋಡಿ, 55,000 ರೂಪಾಯಿ ಬೆಡ್ ಅಂದ್ರೆ ಕಾಟು ನಿಮ್ಗೆ 15,000 ರೂಪಾಯಿಗೆ ಸಿಗುತ್ತೆ. ಯಾಕೆ ಬಿಡ್ತೀರಿ? ಬನ್ನಿ, ಇಲ್ಲೇ ಬಂದು ನೀವು ಕ್ವಾಲಿಟಿ ಚೆಕ್ ಮಾಡಿ ಇಷ್ಟ ಆದ್ಮೇಲೆ ನೀವು ತಗೊಳ್ಳಿ. ಸಾರ್ ಇಲ್ಲೇ ಇರ್ತಾರೆ. ಸೊ ಇದರಲ್ಲಿ ಸಾಲಿಡ್ ವುಡ್ ಸರ್. ಲೈಕ್ ನಿಮ್ಗೆ ಇಂಜಿನಿಯರಿಂಗ್ ವುಡ್ ಇಲ್ಲ ಮಾರ್ಕೆಟ್ ಅಲ್ಲಿ. ನೀವು ಎಲ್ಲಿನೂ ಹೋಗಿ 99% ಎಲ್ಲ ಇಂಜಿನಿಯರಿಂಗ್ ವುಡ್ ಯೂಸ್ ಮಾಡ್ತಾರೆ, ಪಾರ್ಟಿಕಲ್ ಬೋರ್ಡ್ ಅಂತ. ಹೌದೌದು. ನಾವು ಶೀಶಮ್ ವುಡ್ ಸಾಲಿಡ್ ವುಡ್ ಕೊಡ್ತಾ ಇದೀವಿ ಸರ್. ಓಕೆ. ಸಾಲಿಡ್ ವುಡ್ ಫಸ್ಟ್ ಕ್ವಾಲಿಟಿ ಸರ್. ಅಂದ್ರೆ ನಿಮ್ಗೆ ಬಾಳಿಕೆ ತುಂಬಾ ದಿವಸ ಬರುತ್ತೆ, ತುಂಬಾ ವರ್ಷ ಬರುತ್ತೆ. ಮಿನಿಮಮ್ ಒಂದು 15-20 ಇಯರ್ಸ್ ಯೂಸ್ ಮಾಡ್ಕೋಬಹುದು ಸರ್. ಬನ್ನಿ ತಗೊಳ್ಳಿ. ನೆಕ್ಸ್ಟ್ ಸರ್. ಸೊ ಇದು ಪೆಪ್ಪರ್ ಫ್ರೈ ಬೆಡ್ ಸರ್. ಇದು ಪೆಪ್ಪರ್ ಫ್ರೈ ಬ್ರ್ಯಾಂಡ್. ಬರೀ 7,999 ಕೊಡ್ತಾ ಇದ್ದೀನಿ ಸರ್. 7,999. MRP ಎಷ್ಟಿದೆ ಸರ್? ಸೊ ಇದು MRP 32 ಇದೆ ಸರ್. 32,000. 32,000. 32,000 ಇಲ್ಲಿ, 8,000 ಇಲ್ಲಿ.
ನೆಕ್ಸ್ಟ್ ಇದಾ ಸರ್? ಸೊ ಇದು ಸೀಸಮ್ ವುಡ್ ಸರ್. ಇದನ್ನು ಸೀಸಮ್ ವುಡ್ ಡಿಸೈನ್ ಡಿಫ್ರೆಂಟ್. ಸೂಪರ್ ಸರ್. ಇದು ಕ್ವಾಲಿಟಿ ನೀವು ನೋಡಿ ಸರ್ ಎಷ್ಟು ದಪ್ಪ ಇದೆ ಅಂತ ಹೇಳ್ಬೋದು. ಹೌದು, ಇದು ಮುಂಚೆ ಎಲ್ಲ ಇವರು ಕಾರ್ಪೆಂಟರ್ ಕೈಯಲ್ಲಿ ಮಾಡಿಸ್ತಾ ಇದ್ರು. ಹೌದು ಸರ್, ಆ ತರದ್ದು ಅಲ್ವಾ? ಹೌದು ಸರ್. ಓಕೆ, ಇದು ಶೀಶಮ್ ವುಡ್ ಅಂದ್ರೆ ಅದು ನೀವು ಹೇಳ್ದಂಗೆ 15 ವರ್ಷ ಬಾಳಿಕೆ ಬಂದೇ ಬರುತ್ತೆ. 100% ಸರ್, 100% ಬರುತ್ತಲ್ವಾ? ಇದೇನು ಸರ್, MDF ಅಲ್ವಾ ಇದು? ಎಸ್ ಸರ್, ಮೇಲೆ MDF ಸರ್. MDF ಡಿಫಾಲ್ಟ್ MDF ಕೊಡ್ತಾರೆ ಸರ್. ಓಕೆ ಓಕೆ ಓಕೆ, MDF ಕೊಡ್ತಾರೆ. ಎಸ್ ಸರ್. ಎಷ್ಟು ಸರ್ ಇದು? ಸರ್ ಇದು MRP 52,000 ಇದೆ ಸರ್. 52,000. ಎಸ್ ಸರ್, ನಾನು 15,000ಗೆ ಕೊಡ್ತಾ ಇದ್ದೀನಿ ಸರ್. 15,000 ನೋಡಿ, ಅದು 15,000ಗೆ, ಇದು 15,000ಗೆ. ನಿಮ್ಗೆ ಹೇಗೆ ಅಂತಂದ್ರೆ ಬಂದು ಯಾವುದೋ ಒಂದೇ ಒಂದು ಇಟ್ಕೊಂಡ್ಬಿಟ್ಟು ಇದೇ 15,000 ಹಂಗೆಲ್ಲ ಇಲ್ಲ ನಿಮಗೆ. ಇಲ್ಲಿ ನೋಡಿ, ಈ ಫುಲ್ ರೋನು ನಿಮಗೆ ಮಂಚನೆ. ಓಕೆ, ಸೂಪರ್ ಸರ್, ಸೂಪರ್. ವಾವ್, ಇದು ಒಂಚೂರು ಸೂಪರ್ ಆಗಿದೆ ಸರ್. ಇದು ಕ್ವೀನ್ ಸೈಜ್ ಸರ್. ಇದು ಕ್ವೀನ್ ಸೈಜ್ ಅಂದ್ರೆ 6 feet 5 feet 6.5 into 5 ಸರ್. 6.5 into 5. ಎಸ್ ಸರ್. 1 ಅಡಿ ಅಷ್ಟೇ ಸರ್, ಕಮ್ಮಿ. ಹೌದು ಸರ್, ಕಿಂಗ್ ಕ್ವೀನ್ಗೆ ಜಸ್ಟ್ 1 ಅಡಿ ಅಷ್ಟೇ ಕಮ್ಮಿ. ಓಕೆ, ಇದು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ನೋಡಿ. ಡಿಸೈನ್ಸು ಎಷ್ಟು ನೀಟಾಗಿದೆ. ಇದೆಷ್ಟು ಸರ್ ಇದು? ಸೊ ಇದು ಬರೀ 8,000 ಸರ್. ಸರ್ ನಿಜ ಹೇಳಿ ಸರ್, 8,000 ಸರ್ ಇದು? ಸೊ 100% 8,000 ಕೊಡ್ತೀನಿ ಸರ್. MRP ಎಷ್ಟಿದೆ ಸರ್? ಸರ್ MRP 29,000 ಇದೆ ಸರ್. 29,000. ಎಸ್ ಸರ್. ನೋಡಿ, 29,000 ಇಲ್ಲಿ 8,000 ಇಲ್ಲಿ. ನೀವು ಖಂಡಿತ ನಿಜವಲ್ಲೂ ಒಂದ್ಸಾದ್ರು ಅಂದರೆ ಈ ಫರ್ನಿಚರ್ ಶೋಮ್ಗೆ ವಿಂಡೋ ಶಾಪಿಂಗ್ ಆದರೂ ಮಾಡಿರಿ. ನೀವು ಇವಾಗ ತಗೊಳ್ಳೋ ಐಡಿಯಾ ಇಲ್ಲ ಅಂತ ಇಟ್ಕೊಳ್ಳಿ, ವಿಂಡೋ ಶಾಪಿಂಗ್ ಮಾಡಿ. ಬಂದು ಹೋಗಿ ನೀವು ವಿಂಡೋ ಶಾಪಿಂಗ್ ಮಾಡ್ಕೊಂಡೋಗಿ ನೆಕ್ಸ್ಟ್ ಡೇನೇ ನೀವು ಬಂದು ಪರ್ಚೇಸ್ ಮಾಡಲಿಲ್ಲ ಅಂದರೆ ಕೇಳಿ, ಖಂಡಿತ ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ನಾನು ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಪರ್ಚೇಸ್ ಮಾಡಿ ಬೇಡ ಬಿಡಿ, ನಮ್ಮ ಮನೆ ಮಂಚ ಎಷ್ಟು ತುಂಬ ಕಾಸ್ಟ್ಲಿ ಕೊಟ್ಬಿಟ್ಟಿದ್ದೀನಿ, ಇವ್ರ ಹತ್ರ ತಗೊಂಡಿದ್ದೀರಿ, ಎಷ್ಟೊಂದು ಸೇವಿಂಗ್ಸ್ ಆಗಿರೋದು. ಸರ್ ಬಿಡಿ, ಹೋಲಿ, ನಮ್ಮ ಆಡಿಯನ್ಸ್ ಆದರೂ ತಗೊಳ್ಳಿ. ಇದು ಸೂಪರ್ ಇದೆ ಸರ್. ಇದು ಯಾವ ಸರ್ ಇದು ಕಂಪ್ನಿ? ಸರ್ ಇದು ಪೆಪ್ಪರ್ ಫ್ರೈ ಸರ್. ಇದು ಪೆಪ್ಪರ್ ಫ್ರೈ. ಇದು ಹೆಡ್ ಬೋರ್ಡ್ ಸ್ಟೋರೇಜ್ ಬರುತ್ತೆ ಅಂಡ್ ಕೆಳಗಡೆ ಸ್ಟೋರೇಜ್ ಬರುತ್ತೆ ಸರ್. ಹೌದಾ? ಬಾಕ್ಸ್ ಸ್ಟೋರೇಜ್. ಒಂದ್ಸರಿ ತೋರಿಸ್ಬೋಣ ಸರ್ ಆಡಿಯನ್ಸ್ಗೆ. ಹಿಂಗೆ ಸ್ಟೋರೇಜ್ ಮಾಡ್ಕೋಬಹುದು. ಅಂದ್ರೆ ಇವಾಗ ಒಂದು ರೆಂಟೆಡ್ ಹೌಸ್ ಅಥವಾ ಏನಂದ್ರೆ ರೂಮ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ ತರ ಸ್ಟೋರೇಜ್ ಇದ್ದಾಗ ಅದ್ರ ಒಳಗಡೆ ಇಟ್ಕೋಬಹುದು. ಚೆನ್ನಾಗಿದೆ ಸರ್, ಇದು ಕೂಡ ನೈಸ್. ಇಲ್ಲೆಲ್ಲ ನೀವೇನಾದ್ರೂ ಥಿಂಗ್ಸ್ಗಳು ಇಟ್ಕೋಬಹುದು. ನೈಟ್ ಮಲಗಿದಾಗ ನಿಮ್ ವಾಲೆಟ್ ಆಗ್ಬೋದು, ಇಲ್ಲ ಬ್ಯಾಂಗಲ್ಸ್ ಆಗ್ಬೋದು, ಇಲ್ಲ ಅಂದ್ರೆ ಫೋನ್ ಅಂತೂ ನಾನೇ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ, ಬೆಡ್ರೂಮಲ್ಲಿ ಫೋನ್ಸ್ಗಳು ಇಟ್ಕೋಬೇಡಿ. ಬೇರೆ ಯಾವ್ದಾದ್ರು ಥಿಂಗ್ಸ್ಗಳಿದ್ರೆ ಸಣ್ಣ ಪುಟ್ಟ ಅಲ್ಲಿ ಇಟ್ಕೋಬೋದು. ಓಕೆ, ಮಕ್ಕಳಿಗೆ ಫೀಡಿಂಗ್ ಬಾಟ್ಲ್ಸು ಆ ಥರದ್ದೆಲ್ಲ ಇಟ್ಟಾಗ ಅದು ಕೆಳಗಡೆ ಬೀಳದೇ ಇರಂಗಿರುತ್ತೆ. ತುಂಬ ಚೆನ್ನಾಗಿದೆ. ಇದೆಷ್ಟು ಸರ್ ಇದು? ಸೊ ಬರೀ 9,500 ಸರ್. 9,500. MRP ಎಷ್ಟಿದೆ ಸರ್? ಸೊ MRP 39,000 ಇದೆ ಸರ್. 39,000. ನೋಡಿ, 39,000 ರೀ. ಆ 30 ತೆಗೆದುಬಿಡಿ, ಬರೀ 9,500 ಬಂದರೆ ನಿಮಗೆ ಹೆಚ್ಚು ಕಮ್ಮಿ 500 ರೂಪಾಯಿ ಅದು ಕೂಡ ಕಡಿಮೆ ಮಾಡ್ತಾರೆ. ಯಾಕಂದರೆ ಇಲ್ಲಿಂದ ನಿಮಗೆ ಟ್ರಾನ್ಸ್ಪೋರ್ಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 100%. ಓಕೆ, ಇಡೀ ಬೆಂಗಳೂರು ಕೊಡ್ತೀರಾ ಸರ್? ಬೆಂಗಳೂರು ಅಂದರೆ ಹೇಗೆ ಅಂದರೆ ನೀವು ಡೆಲಿವರಿ ಕೊಡ್ತೀರಾ, ಇಲ್ಲ ಪೋರ್ಟರು ಆ ಥರದ್ದು ಆ್ಯಪ್ಸ್ಗಳು ಬುಕ್ ಮಾಡ್ಕೋಬೇಕು? ಪೋರ್ಟರ್ ಬುಕ್ ಮಾಡಿ ಕಳಿಸ್ತೀನಿ ಸರ್. ಪೋರ್ಟರ್ ಬುಕ್ ಮಾಡಿ ಕಳಿಸ್ತೀರಿ. ನೀವು ಒಂದು 30,000 ಬಿಲ್ ಮಾಡಿ ಫ್ರೀ ಡೆಲಿವರಿ ಸರ್, ಆಲ್ ಓವರ್ ಬ್ಯಾಂಗ್ಳೂರ್. 30,000ಕ್ಕೆ ಇವ್ರ ಹತ್ರ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ, ಅಂದರೆ ಒಂದೇ ಅಲ್ಲ ಹೇಳ್ತಿರೋದು ನಾನು, ಒಂದು ಮಂಚ ಏನಂದ್ರೆ 30,000 ರೂಪಾಯಿ ತಗೊಂಬನ್ನಿ, ಇದೊಂದು 9,000 ತಗೊಳ್ಳಿ, ನೆಕ್ಸ್ಟ್ ಎಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದೆಲ್ಲ ಸೇರಿಸ್ಕೊಂಡ್ರೆ ಈಗ ಹೇಗೆ ಅಂದರೆ ಒಂದೇ ಒಂದು ಮಂಚ ತಗೊಳಕ್ಕೆ ಬಂದಿರ್ತೀರಿ, ಮಂಚದ ಬಡ್ಜೆಟ್ ನಿಮ್ಮ ಹತ್ರ ಇರುತ್ತೆ, ಒಂದು 30,000 ಇರುತ್ತೆ. ನೆಕ್ಸ್ಟ್ ಮಂತ್ ನಾವು ಒಂದು ಸೋಫಾ ತೊಗೊಳ್ಳೋಣ, ಅದ್ರ ನೆಕ್ಸ್ಟ್ ಮಂತ್ ನಾವೊಂದು ಡೈನಿಂಗ್ ಟೇಬಲ್ ತೊಗೊಳ್ಳೋಣ. 30,000 ರೂಪಾಯಿ ಇದ್ರೆ ಸಾಕು, ಒಂದೇ ಸರಿ ಎಲ್ಲನೂ ತೊಗೊಂಡು ಹೋಗ್ಬೋದು. ಕರೆಕ್ಟ್ ಅಲ್ವಾ ಸರ್? 100%. ಸೂಪರ್. ಓಕೆ, ಆದರೆ ನನಗೆ ನಿಜವಲ್ಲೂ ಹೊಟ್ಟೆ ಉರಿತಾ ಇದೆ. ಯಾಕೆ ಗೊತ್ತಾ, ನಾನು ತುಂಬ ಕಾಸ್ಟ್ಲಿ ಕೊಟ್ಬಿಟ್ಟಿದ್ದೀನಿ ಮನೆಗೆ. ಓಲಿ ಬಿಡಿ. ಇದು ಹೇಳಿ ಸರ್. ಸೊ ಇದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜು ಅಲ್ಲಿ ರೆಕ್ಸಿನ್ ಇದೆಯಲ್ಲ ಅದು? ಎಸ್ ಸರ್, ರೆಕ್ಸಿನ್ ಸರ್. ಹೆಡ್ ಬೋರ್ಡ್ ರೆಕ್ಸಿನ್ ನೋಡಿ ಎಷ್ಟು ಚೆನ್ನಾಗಿದೆ. ಹೆಡ್ ಬೋರ್ಡು ರೆಕ್ಸಿನ್ ಇದೆ. ಓಕೆ, ಸೂಪರ್ ಸರ್. ಸ್ವಲ್ಪ ರೋಸ್ ಲೈಟ್ ಫಿನಿಶಿಂಗ್ ಮಾಡಿದಿರಿ. ಎಸ್ ಸರ್, ಚೆನ್ನಾಗಿದೆ ಸರ್. ಇದು ವಿತ್ ಲೆಗ್ ಇದೆ ರೀ. ಇದು ಒಂಚೂರು ಹಾಗೆ ಕೆಳಗಡೆ ತೋರಿಸಮ್ಮ, ಕೆಳಗಡೆ ಲೆಗ್ ತೋರಿಸಿ, ಕೆಳಗಡೆ ತೋರಿಸು. ನೋಡು, ಲೆಗ್ ಇದೆ. ಓಕೆ, ಚೆನ್ನಾಗಿದೆ ಸರ್. ಇದೆಷ್ಟು ಸರ್? ಸರ್ ಇದನ್ನು 15,000 ಸರ್. 15,000. MRP ಎಷ್ಟಿದೆ ಸರ್? MRP 48 ಇದೆ ಸರ್. 48,000 ಸರ್. ನೀವೇನೋ ಮ್ಯಾಜಿಕ್ ಮಾಡ್ತಿದ್ದೀರಾ ಸರ್. ನನಗೆ ಏನು ಅನ್ನಿಸ್ತಿದೆ ಗೊತ್ತಾ, ಇಷ್ಟು ಕಡಿಮೆಗೆ ನಿಜವಲ್ಲೂ ಎಷ್ಟೋ ಜನ ಪಾಪ ಹೋಗಿ 40,000 50,000 ಅಂತೇಳಿ
ಮನೆಗೆ ಒಂದು ಕಾರ್ಡ್ ತಗೊಳಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಹೌದು ಸರ್. ಅದೇ ಒಂದು 30,000 ಬಡ್ಜೆಟ್ ಇದ್ರೆ ಕಾರ್ಡ್ ತಗೋಬೋದು. ಅದು ಏನು ಡೈನಿಂಗ್ ಟೇಬಲ್ ಗೊತ್ತಿಲ್ಲ ನಂಗಿನ್ನ, ಡೈನಿಂಗ್ ಟೇಬಲ್ ತಗೋಬೋದು, ಒಂದು ಸೋಫಾ ತಗೋಬೋದು ಒಂದ್ಸತಿ ನಿಮ್ಮ ಹತ್ರ. 30,000 ರೂಪಾಯಿಗೆ ಬಿಲ್ ಮಾಡಿ ಫ್ರೀ ಡೆಲಿವರಿ ಆಲ್ ಓವರ್ ಬೆಂಗಳೂರು. ಓಕೆ, ಸೂಪರ್ ಸರ್. ಮೊನ್ನೆ ಒಬ್ಬರು ಕಸ್ಟಮರ್ ಬಂದಿದೆ ಸರ್, ದಿನೇಶ್ ಅಂತ. ಅವ್ರು 50,000ಗೆ 3 ಸೀಟರ್ ಸೋಫಾ 2, 2 ಸೀಟರ್ ಸೋಫಾ 2, ಒಂದು ಕ್ವೀನ್ ಸೈಜ್ ಕಾಟ್, ಒಂದು ಡ್ರೆಸ್ಸಿಂಗ್ ಯೂನಿಟ್, ಒಂದು ಚೆಸ್ಟ್ ಆಫ್ ಡ್ರಾವರ್, 6 ಐಟಮ್ಸ್ ತಗೊಂಡು ಹೋಗಿದೆ ಸರ್. 6 ಐಟಮ್ಸ್ ಬರೀ 50. 6 ಐಟಮ್ಸ್ ತಗೊಂಡಿದ್ದಾರೆ 50,000 ರೂಪಾಯಿಗೆ. ತಡ ಮಾಡಬೇಡಿ, ಬನ್ನಿ ಪರ್ಚೇಸ್ ಮಾಡ್ಕೊಂಡು ಹೋಗಿ. ನಿಮಗೆ ವಿತ್ ಅಡ್ರೆಸ್ಸು, ಗೂಗಲ್ ಮ್ಯಾಪು ಎಲ್ಲ ಕೊಟ್ಟಿರ್ತೀನಿ. ಆರಾಮಾಗಿ ಲೊಕೇಶನ್ ಹಾಕ್ಕೊಳ್ಳಿ, ಆರಾಮಾಗಿ ಬನ್ನಿ, ಒಂದ್ಸರಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆಗಿದ್ರೆ ಅಂತಲ್ಲ, ಆಗೇ ಆಗುತ್ತೆ, ತೊಗೊಳ್ತೀರಿ. ನೆಕ್ಸ್ಟ್ ಹೋಗೋಣ ಸರ್. ಸರ್ ಬನ್ನಿ ಸರ್. ಬನ್ನಿ ಸರ್. ಇದು ತುಂಬ ಚೆನ್ನಾಗಿದೆ ಸರ್. ಇದು ಸರ್ ಇದು ವಿತ್ ಸ್ಟೋರೇಜ್ ಸರ್, ಕ್ವೀನ್ ಸೈಜ್ ಇದು. ಸರ್ ನೀವು ಶಾಪಿಂಗ್ ಯಾವ ಥರ ಮಾಡಬೇಕು ಅದನ್ನು ನಾನೇ ಕೇಳ್ತೀನಿ ಸರ್ ಮುಂಚೆನೆ. ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆಯಾ? ತಗೊಳ್ಳಿ. ಕ್ರೋಮ್ ಓಪನ್ ಮಾಡಿ ಸರ್. ಕ್ರೋಮ್ ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ ಸರ್. ನೀವು ಜಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಲೆನ್ಸಲ್ಲಿ ಓಪನ್ ಮಾಡಿಕೊಂಡು ಫೋಟೋ ತಗೊಳ್ಳಿ. ಇದ್ರದ್ದು ಬೆಡ್ದು ಫೋಟೋ ತಗೋಬೇಕು. ಬೆಡ್ದು ಫೋಟೋ ತಗೊಳ್ಳಿ. ಸರಿ. ಆನ್ಲೈನಲ್ಲಿ ಚೆಕ್ ಮಾಡಿ ಸರ್. ಎಷ್ಟಿದೆ ಇದು? 35,000 ಇದೆ MRP. ಹೌದು ಸರ್, ಹೌದು. ಲೈಕ್ ಇದೆಲ್ಲ ನೀವು ಗೂಗಲ್ ಲೆನ್ಸಲ್ಲಿ ಚೆಕ್ ಮಾಡ್ಕೊಂಡೆ ನಮ್ಮ ಹತ್ರ ಪರ್ಚೇಸ್ ಮಾಡಿ ಸರ್. 50% ಡಿಸ್ಕೌಂಟ್ ಕೊಡ್ತೀನಿ. ಆನ್ಲೈನ್ ಪ್ರೈಸಲ್ಲಿ ಎಷ್ಟು ಸೇಲ್ ಆಗ್ತಾ ಇದೆಯೋ, 20,000ಕ್ಕೆ ಸೇಲ್ ಆಗ್ತಾ ಇದೆ ಆನ್ಲೈನಲ್ಲಿ, ನಾನು 10,000 ಕೊಡ್ತೀನಿ. ಹೌದಾ? 50% ಡಿಸ್ಕೌಂಟ್ ಆನ್ ಸೆಲ್ಲಿಂಗ್ ಪ್ರೈಸ್. MRP ಇಲ್ಲ. ನೀವು MRP ಆ್ಯಡ್ ಮಾಡ್ಕೊಂಡಿದ್ದೀರಂತೆ, ಅದು 70-80% ಹೋಗುತ್ತೆ ಸರ್. ಓಕೆ, ಈ ಥರ ನೀವು ಶಾಪ್ ಮಾಡ್ಕೋಬೋದು ಸರ್. ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ನೋಡಿ, ಇವಾಗ ಆನ್ಲೈನಲ್ಲಿ MRP ಮತ್ತೆ MRP ಅಲ್ಲಿ ಡಿಸ್ಕೌಂಟ್ ಮಾಡಿ ಅವ್ರೇನು ಪ್ರೈಸ್ ಕೊಡ್ತಾ ಇದ್ದಾರೆ, ಅದರಲ್ಲಿ ನೀವು 50% ಡಿಸ್ಕೌಂಟ್ ಕೊಡ್ತಾ ಇದ್ದೀರಿ. 100% ಕರೆಕ್ಟ್ ಅಲ್ವಾ? ಈಗ MRP ಇಂದ 80% ಅಪ್ ಟು 70-80% ಆನ್ಲೈನಲ್ಲಿ ನಿಮಗೆ ಆ MRP ಇಂದ ಅವ್ರದ್ದೊಂದು ರೇಟ್ ಇರುತ್ತೆ. ಆ ರೇಟಿಂದ ನಿಮಗೆ 50%ಗೆ ಪಕ್ಕ ಸಿಗುತ್ತೆ. ಈಗ ಒಂದು 35,000 ಇದೆ, ಅವ್ರೊಂದು 24,000 ರೂಪಾಯಿ 22,000 ರೂಪಾಯಿನ ಹಾಕಿದ್ರೆ 20,000 ರೂಪಾಯಿ ಅಂತ ಇಟ್ಕೊಳ್ರಿ. 20,000 ರೂಪಾಯಿ ಅಂದ್ರೆ 10,000 ರೂಪಾಯಿ ಕೊಡ್ತಾರೆ. ಕರೆಕ್ಟ್ ಅಲ್ವಾ? 100% ಸರ್. ಸೂಪರ್. ಇದು ಎಷ್ಟು ಹೇಳಿ ಸರ್? ಸೊ ಇದು ಆನ್ಲೈನಲ್ಲಿ ಲೈಕ್ ನೀವು ನೋಡಿದ್ರೆ 35,000 ಇದೆ. ಹೌದು. ನಾನು ಬರೀ 17,000 ಕೊಡ್ತಾ ಇದ್ದೀನಿ ಸರ್. 17,000ಕ್ಕೆ? 17,000 ಜಸ್ಟ್. ಸೂಪರ್. ವಿತ್ ಸ್ಟೋರೇಜ್ ಸರ್. ನಿಮಗೆ ಈ ಥರ ಇದು ಸೇಮ್ ಸ್ಟೋರೇಜ್ ಅಲ್ಲಿ ತೋರಿಸಿದ್ವಲ್ಲ ಸರ್, ಸೇಮ್ ಸರ್. ಬಾಕ್ಸ್ ಸ್ಟೋರೇಜ್, ಈ ಥರ ಸ್ಟೋರೇಜ್ ಬರುತ್ತೆ. ಸೂಪರ್ ಸರ್. ನೈಸ್ ಸರ್, ಸಕ್ಕತ್ತಾಗಿದೆ ಸರ್. ಗ್ರೇಟ್ ಸರ್ ನೀವು. ಆಮೇಲೆ ನೋಡಿ ಸರ್, ನಾನೊಂದು ಕಂಡುಕೊಂಡಿರೋದು ನನ್ನ ಪ್ರಕಾರ, ತುಂಬ ಜನ ಬಿಸ್ನೆಸ್ ಮಾಡ್ತಾರೆ. ಹೇಗೆ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಪ್ರಾಫಿಟ್. ಅವ್ರ ಏಮ್ ಒಂದೇ ಏನಂದರೆ ಪ್ರಾಫಿಟ್, ನೋ ಸರ್ವಿಸ್. ಸರ್ವಿಸ್ ಅಂದರೆ 2 ಥರ ಸರ್ವಿಸ್ ಇದೆ. ಅಂದರೆ ಒಂದು ಏನಂದರೆ ಸೇವೆ, ಅಂದರೆ ಜನರಿಗೆ ಏನಾದ್ರು ಒಳ್ಳೇದಾಗಬೇಕು, ನಮ್ಮ ಕಡೆಯಿಂದ ಅವರಿಗೆ ಒಳ್ಳೆ ಐಟಮ್ಸ್ಗಳು ಸಿಗಬೇಕು. ಅದು ನಿಮ್ಮಲ್ಲಿದೆ ಸರ್. 100%. ಅದು ನಮಗೆ ನಿಜವಲ್ಲೂ ಹ್ಯಾಪಿ ಆಗುತ್ತೆ. ಹೇಗೆ ಅಂದರೆ ನೋಡಿ, ಈಗ ಒಂದು 35,000 ರೂಪಾಯಿದು ಒಂದು 17,000 ರೂಪಾಯಿಗೆ ಸಿಕ್ಕಿದ್ರೆ ಆ ಮಿಕ್ಕಿದ ದುಡ್ಡನ್ನ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಅಲ್ವಾ? ಅಂದರೆ ಒಂದು ಮಗನಿಗೆ ಒಂದು ಹೇಗಾಗುತ್ತೆ ಅಂದರೆ, ಒಂದೊಂದು ಸರಿ ಸರ್, ಈ ಸ್ಕೂಲ್ ಟೈಮ್ ಬಂತು ಅಂದರೆ ಅಡ್ಮಿಷನ್ ಟೈಮಲ್ಲಿ ಇದೆಲ್ಲ ಕನ್ಸನ್ ಬದಿಗಿಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ತಾರೆ. ಆದರೆ ನೀವೇನು ಮಾಡ್ಬೋದು ಅಂದರೆ ಬ್ಯಾಲೆನ್ಸಿಂಗ್ ಮಾಡ್ಬೋದು. ಅಲ್ಲಿ ಅಡ್ಮಿಷನು ಮಾಡ್ಕೋಬೋದು, ಇಲ್ಲಿ ಫರ್ನಿಚರು ತೊಗೋಬೋದು. ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗಲಿ. ಇದನ್ನು ಹೇಳಿ ಸರ್. ಸೊ ಇದು ಕಿಂಗ್ ಸೈಜ್ ಬೆಡ್ ಸರ್, ನಾನ್ ಸ್ಟೋರೇಜ್ ಇದು. ಕಿಂಗ್ ಸೈಜ್ ಬರೀ 8,000 ಸರ್. 8,000 MRP 32,000. MRP 32,000, 8,000. ಒಂದು 2,000 ರೂಪಾಯಿಗೆ ನೀವು ಆರಾಮಾಗಿ ಮನೆಗೆ ನೀವು ಟ್ರಾನ್ಸ್ಪೋರ್ಟ್ ಹಾಕೊಂಡ್ಬಿಟ್ರೆ 10,000 ರೂಪೀಸ್ಗೆ ನಿಮಗೆ ಮನೆಗೆ ಮಂಚ ಇರುತ್ತೆ. ಸೂಪರ್. ವಾವ್ ಸರ್, ಇದು ಹೇಗಿದೆ ಗೊತ್ತಾ? ಇದು ಆಪ್ತ ಮಿತ್ರ ಸಿನಿಮಾ ನೋಡಿದ್ದೀರಾ? ಆಪ್ತ ಮಿತ್ರ ನೋಡಿದಿರಲ್ಲ? ಲಾಸ್ಟ್ ಅಲ್ಲಿ ಸೌಂದರ್ಯ ಮಂಚ ಎತ್ತಾಳ ಗೊತ್ತಾ ಸರ್? ಏನ್ ಸರ್ ಇಷ್ಟೊಂದು ವೆಯ್ಟ್ ಇದೆ? ಸೂಪರ್ ಆಗಿದೆ ಸರ್ ಇದು. ನಿಜವಾದ ಹೇಳ್ತೀನಿ, ಸೌಂದರ್ಯ ಅವರು ಅದು ಹೇಗೆ ಎತ್ತಿದ್ರು ಅಂದ್ರೆ ಟೆಕ್ನಿಕಲ್ ಆಗಿ ಹಗ್ಗ ಕಟ್ಟಿ ಹೇಳ್ದಂಗೆಲ್ಲ ಮಾಡಿರ್ತಾರೆ. ನಿಜ ಹೇಳ್ತೀನಿ, ನಿಜ ನನ್ನ ಕೈಲಿ ಎತ್ತಕ್ಕಾಗ್ತಿಲ್ಲ ಅಂದ್ರೆ ಅಷ್ಟೊಂದು ವುಡ್ ಸೂಪರ್ ಆಗಿದೆ ಅನ್ಸುತ್ತೆ. ಯಾವ ವುಡ್ ಸರ್ ಇದು? ಸರ್ ಇದು ಸಾಲಿಡ್ ವುಡ್ ಸರ್. ಸಾಲಿಡ್ ಶೇಷಂ. ಎಸ್ ಸರ್. ಓಕೆ. ಇದೆಲ್ಲ ಮೆಟಾಲಿಕ್, ಇದು ಪಾಲಿಶ್ ಫಿನಿಶಿಂಗ್ ಇದೆ. ಎಸ್ ಸರ್. ಓಕೆ. ಮ್ಯಾಗೋನಿ ಫಿನಿಶ್. ಎಷ್ಟಿದೆ ಸರ್ ಇದು? ಸೊ ಇದು ನಾನ್ ಸ್ಟೋರೇಜ್ ಸರ್, ಕ್ವೀನ್ ಸೈಜು, ಬರೀ 14,500 ಸರ್.
ಅಷ್ಟೇನಾ? ಅಷ್ಟೇ ಸರ್. MRP ಎಷ್ಟಿದೆ ಸರ್? ಸರ್ MRP 52 ಇದೆ ಸರ್. MRP 52 ಇದೆ. 14,500. 14,500 ಸೂಪರ್ ಸರ್. ಇನ್ನೊಂದು ಸರ್, ಚಾನಲ್ ನೋಡ್ಕೊಂಡು ಯಾರು ಬರ್ತಾರೋ ಅವ್ರಿಗೆ ಫ್ಲಾಟ್ 10% ಡಿಸ್ಕೌಂಟ್ ಕೊಡ್ತೀನಿ ಸರ್. ಕೈ ಕೊಡಿ ಸರ್. ಇದ್ರ ರೇಟ್ ಇವಾಗ ನಾನು ಹೇಳ್ತೀನಿ, ಯಾಕೆ ಗೊತ್ತಾ? ಚಾನಲ್ ನೋಡ್ಕೊಂಡು ಬಂದರೆ ಫ್ಲಾಟು 10% ಅಂತೆ. 14,500 ಇದೆಯಲ್ಲ, 1,400 ತೆಗ್ಬಿಡಿ, ಬೇಡ ಇನ್ನೊಂದು ₹100 ಎಕ್ಸ್ಟ್ರಾ ತೆಗ್ಬಿಡಿ, 13,000 ರೂಪಾಯಿಗೆ ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? 100% ಸರ್. 13,000 ರೀ. ಬಂದು ತಗೊಳ್ರಿ, ನಡೀರಿ ಇನ್ನೊಂದು ಮಂಚ ತೋರ್ಸೋಣ. ನನಗೆ ಇವಾಗ ಹಿಂಗೆ ಅನ್ನಿಸ್ತಾ ಇದೆ ಅಂತಂದರೆ ಬಿಡಿ, ನಾನು ಮತ್ತೆ ಹೇಳಲ್ಲ, ನಾನು ಕಾಸ್ಟ್ಲಿ ಮಂಚ ತಗೊಬಿಟ್ಟೆ ಸರ್. ನಾನು ನಿಜವಲ್ಲೂ ನಿಮ್ಗೆ ಏನಾದ್ರು ನಮಗೆ ಪರಿಚಯ ಮುಂಚೆನೇ ಇದ್ದಿದ್ರೆ ನಾನು ಎಲ್ಲಾನು ಆ ಮಂಚದ ರೇಟಲ್ಲೇ ತಗೊಂಡ್ಬಿಡ್ತಿದ್ದೆ ಮನೆಗೆ. ಓಕೆ, ಇದೆಷ್ಟು ಸರ್ ಇದು? ಸರ್ ಇದನ್ನು ಕ್ವೀನ್ ಸೈಜ್ ಸರ್. ಇದನ್ನು 14,500 ಸರ್. ಇದು ಸೇಮ್ ಪ್ರೈಸ್ ಸರ್. ಇದು MRP 52,000 ಸರ್. 52,000 ನೋಡಿ. 52,000, 14,500. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಮತ್ತೆ ಎಕ್ಸ್ಟ್ರಾ 10% ಎಷ್ಟು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಬಂದು ತಗೊಳ್ಳಿ. ಓಕೆ. ಇನ್ನೊಂದು ಸರ್, ಇದರಲ್ಲಿ ಲೈಕ್ ಮಾಡಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಸರ್. ಲೈಕ್ ನೀವು ಬರಕ್ ಮುಂಚೆ ನಮಗೆ ಕಾಲ್ ಮಾಡಿ ನಾನು ಎಲ್ಲ ಕ್ಯಾಟ್ಲಾಗ್ ಕಳಿಸ್ತೀನಿ. ಯಾಕೆ ಅಂತ ಬೆಂಗಳೂರಿಂದ ಲೈಕ್ ಒಬ್ಬೊಬ್ಬರು 20-30 ಕಿಲೋಮೀಟರ್ ಬರ್ತಾ ಇದ್ದಾರೆ. ಹೌದು ಸರ್. ಇಲ್ಲಿ ಬನ್ನಿ, ಅವರು ಡಿಸಪಾಯಿಂಟ್ ಆಗಬಾರ್ದು ಸರ್. ಅದಕ್ಕೋಸ್ಕರ ಅವ್ರು ಕಾಲ್ ಮಾಡಿದೆ ಅಂತೆ ನಾನೇ ಅವ್ರಿಗೆ ಕೇಳ್ತೀನಿ, ನಮ್ಮ ಹತ್ರ ಏನೇನು ಸ್ಟಾಕ್ ಇದೆಯೋ ಎಲ್ಲ ಫೋಟೋಸ್ ಕ್ಯಾಟ್ಲಾಗ್ ಎಲ್ಲ ಕಳಿಸ್ತೀನಿ. ಅವ್ರು ಅಲ್ಲಿನೇ ಕುತ್ಕೊಂಡು ನೋಡ್ಕೋಬಹುದು, ಕ್ಯಾಟ್ಲಾಗ್ ಅಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಇದೆಯಾ, ಲೊಕೇಶನ್ ಕಳಿಸ್ತೀನಿ, ಬನ್ನಿ ಪರ್ಚೇಸ್ ಮಾಡ್ಕೊಂಡು. ನೋಡಿ, ಫಿಸಿಕಲಿ ನೀವು ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ಯಾಕೆ ಗೊತ್ತಾ? ನಿಮಗೆ ಇಲ್ಲಿರೋ ಒಂದು ಅಷ್ಟು ಮಂಚಗಳು ಇವೆಲ್ಲ ಏನಂದರೆ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ನೋಡಿರ್ತೀವಿ, ನಾವು ವಿಡಿಯೋ ಮಾಡಿ ಹಾಕ್ತೀವಿ, ನಾಳೆ ಪರ್ಚೇಸ್ ಆಗಿರುತ್ತೆ, ಸೇಲ್ ಆಗಿರುತ್ತೆ, ಈ ಥರ ಇರುತ್ತೆ. ನೀವು ಈ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಿದೆಯೋ ಆ ನಂಬರ್ಗೆ ನೀವು ಕಾಲ್ ಮಾಡಿ, ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಹೇಳಿದ್ರೆ ಅವರು ನಿಮಗೆ ವಾಟ್ಸಪ್ಗೆ ಕ್ಯಾಟ್ಲಾಗ್ ಕಳಿಸ್ತಾರೆ. ಅದನ್ನು ನೀವು ಸೆಲೆಕ್ಟ್ ಮಾಡಿ ಚೆನ್ನಾಗಿದೆ ಅಂತಂದಾಗ ನೀವು ಅದನ್ನು ಬುಕ್ ಮಾಡಿಡ್ಬೋದು. ಅಂದರೆ ರಿಸರ್ವ್ ಮಾಡಿ ಇಟ್ಟರೆ ಅವ್ರು ಎತ್ತಿಟ್ಟಿರ್ತಾರೆ, ನೀವು ಬಂದ ಮೇಲೆ ನೋಡಿ ತೊಗೋಬೋದು. ತುಂಬ ಒಳ್ಳೆ ಆಪ್ಷನ್ ಸರ್ ಇದು. ಯಾಕಂದರೆ ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಖಂಡಿತ ಹೇಳ್ತೀನಿ, ತುಂಬ ದೂರದಿಂದ ಬರೋದು ತುಂಬ ಕಷ್ಟನೇ ಇದೆ. ನೀವು ಕ್ಯಾಟ್ಲಾಗ್ ಮೂಲಕನೂ ತೊಗೋಬೋದು. ಇವ್ರ ಮೇಲೆ ಟ್ರಸ್ಟ್ ಇಡಿ, ನಮ್ಮ ಚಾನಲ್ ಮೇಲೂ ಟ್ರಸ್ಟ್ ಇಡಿ. ಇವ್ರು ನಿಮಗೆ ಕಳಿಸ್ತಾರೆ, ಕ್ಯಾಟ್ಲಾಗ್ ಕಳಿಸ್ತಾರೆ, ನಿಮ್ಗೆ ಅಲ್ಲಿಂದನೇ ಬೇಕಾದ್ರೆ ನೀವು ಬುಕ್ ಮಾಡ್ಬೋದು. ಇವರೇ ಪೋರ್ಟರ್ ಬುಕ್ ಮಾಡಿ ಕಳಿಸ್ಕೊಡ್ತಾರೆ. ಹಾಗೂ ಮಾಡ್ತಿರಲ್ಲ ಸರ್? ಯಾಕೆಂದ್ರೆ ಜಾಸ್ತಿ ಜನ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಸರ್. ಅದಕ್ಕೋಸ್ಕರ ನಾವೇ ಮುಂಚೆನೇ ಕೇಳ್ತೀವಿ ಅವರಿಗೆ, ಲೈಕ್ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ. ಯಾಕೆಂದ್ರೆ ಇಲ್ಲಿ ಬಂದಿದ ತಕ್ಷಣ ಸ್ಟಾಕ್ ಇಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಬಾರ್ದು ಅಂತ. ಸೂಪರ್, ಒಳ್ಳೆ ಕಾನ್ಸೆಪ್ಟ್ ಸರ್. ಲಾಸ್ಟ್ ಒಂದು ಸಖತ್ತಾಗಿದೆ ಸರ್ ಇದು. ನನಗೆ ಇದು ನಿಜವಾಗ್ಲೂ ಇಷ್ಟ ಆಯ್ತು. ಇದು ಹಳೇ ಡಿಸೈನೇ ಇದು, ಆದರೆ ಈಗ ಆ್ಯಂಟಿಕ್ ಅಂತ ಹೇಳ್ಬೋದು ನಾವು. ಆ್ಯಂಟಿಕ್ ಪೀಸ್ ಅಂತ ಹೇಳ್ತೀವಿ. ಈಗ ಹಳೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ನೀವು ಗ್ರೈನ್ಸ್ ಎಲ್ಲ ನೋಡಿದ್ರೆ ಆ ವುಡ್ ಗ್ರೈನ್ಸ್ಗಳು ಹಾಗೇ ಉಳಿಸ್ಕೊಂಡಿದ್ದಾರೆ. ಅಂದರೆ ಅದ್ರ ಮೇಲೆ ನಿಮ್ಗೆ ಪಾಲಿಷ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಕ್ಯೂಟೆಸ್ಟ್ ಒಂದು ಕ್ವೀನ್ ಸೈಜ್ ಇರೋವಂಥ ಒಂದು ಕಾಟಿದು, ವಿತ್ ಸ್ಟೋರೇಜ್ ಇದೆ. ನೀವು ಸ್ಟೋರೇಜ್ ಏನಾದ್ರು ಇಟ್ಕೋಬೋದು. ಇದೆಷ್ಟು ಸರ್ ಇದು? ಸರ್ ಇದು 17,500 ಸರ್. 17,500. ಆನ್ಲೈನಲ್ಲಿ 58,000 ಇದೆ ಸರ್. 58 ಇದೆ, 17,500. ಅದೇ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸರ್. ಮಂಚಗಳಾಯಿತು. ಬೆಡ್ ರೂಮಲ್ಲಿ ನೆಕ್ಸ್ಟ್ ಪಾರ್ಟ್ ಸರ್ ಇದು ಡ್ರೆಸ್ಸಿಂಗ್ ಯೂನಿಟ್ ಬೇಕು ಸರ್. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಅದು ಫೇವ್ರೇಟ್, ಅದು ಲೇಡೀಸ್ ಫೇವ್ರೇಟ್ ಡ್ರೆಸ್ಸಿಂಗ್ ಯೂನಿಟ್ ಸರ್. ನಿಜ ಸರ್, ನಾವು ಇದನ್ನು ತಗೊಳ್ತೀವಿ. ಅವ್ರ ಡಿಮ್ಯಾಂಡ್ಸ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಮನೆಗೆ ಒಂದು ಸೋಫಾ ತಗೊಳ್ಳಿ, ಆಮೇಲೆ ಒಂದು ಮಂಚ ತಗೊಳ್ಳಿ. ಆ ಮಂಚದ ಜೊತೆಗೆ ಯಾಕೆ ಬಂದಿಲ್ಲ ಡ್ರೆಸ್ಸಿಂಗ್ ಮಿರರ್ ಅಂತ ಕೇಳ್ತಾರೆ. 100%. ನಡೀರಿ ಡ್ರೆಸ್ಸಿಂಗ್ ಮಿರರ್ ತೋರಿಸಿ. ಅಲ್ಲಿ ಒಂದಿದೆ, ಅದು ತೋರಿಸ್ತೀನಿ ಸರ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.